ದೇಶದಲ್ಲಿ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆಯಾಗಿದೆಯಾ ಅಂತ ಗುಡುಗಿದ ಸಿದ್ದರಾಮಯ್ಯ. ಸುಳ್ಳು ಹೇಳಲು ಮೋದಿ ಎಸ್ಟಿಡಿ ಪೈಪೋಟಿಗೆ ಬಿದ್ದಿದ್ದಾರೆ ಎಂದ ಸಿಎಂ. ಕಾಂಗ್ರೆಸ್ನವರ ಕೈಗೆ ಚೊಂಬು ಕೊಡ್ತೇವೆಂದ ಯತ್ನಾಳ್. ಕಾಂಗ್ರೆಸ್ ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದ ವಿಜಯೇಂದ್ರ. ಈ ಸುದ್ದಿಗಳನ್ನು ನೋಡೋಣ ಚೊಂಬು ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಚೊಂಬು ಕದನ ಜೋರಾಗಿದೆ. ಪ್ರಧಾನಿ ಮೋದಿ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿದ್ದಾರೆಂಬ ಎಚ್ಡಿಡಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ದೇಶದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆಯಾಗಿದ್ಯಾ? ಏಕೆ ಮತ್ತೆ ಎಚ್ಡಿ ದೇವೇಗೌಡರು ಸುಳ್ಳು ಹೇಳ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳಿದ್ರಲ್ಲ, ಹೇಳ್ಬಹುದಾ? ಒಬ್ರಿಗೊಬ್ರು ಪೈಪೋಟಿ ಇಳಿದು ಬಿಟ್ಟಿದ್ರು ಸುಳ್ಳು ಹೇಳಕ್ಕೆ. ಸುಳ್ಳು ಹೇಳಲು ಪ್ರಧಾನಿ ಮೋದಿ ದೇವೇಗೌಡರು ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಅರ್ಥವಾಗ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಕ್ಷಯ ಪಾತ್ರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಷ್ಟನೇ ಇರೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಲ್ಲ ಸುಖವಾಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಇದು ನಿಜನಾ? ಇವರಿಬ್ರು ಹೆಂಗಿದ್ದ ಸಭೆ ಅಂತಂದ್ರೆ ಒಬ್ರಿಗೊಬ್ರು ಪೈಪೋಟಿ ಇಳಿದು ಬಿಟ್ಟಿದ್ರು ಸುಳ್ಳು ಹೇಳಕ್ಕೆ. ಚೊಂಬು ಅಕ್ಷಯ ಪಾತ್ರೆಯಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ಹೊರಹಾಕಿದ್ರು. ದೇವೇಗೌಡರು ರೈತರ ಪರ ಪ್ರಧಾನಮಂತ್ರಿ ಮೋದಿಗೆ ಮನವಿ ಮಾಡಲಿ. ರೈತರಿಗೆ ಸ್ವಲ್ಪ ಅವಲಕ್ಕಿ ಕೊಡಿಸುತ್ತಿದ್ರೆ ನಾವು ಮೋದಿಗೆ ಜೈ ಅನ್ನುತ್ತಿದ್ವಿ. ಗಾಳಿಪಟ ಹಾರಿಸೋದಾದ್ರೆ ಹೊಟ್ಟೆ ತುಂಬೋದು ಯಾವಾಗ ಅಂತ ಪ್ರಶ್ನಿಸಿದ್ದಾರೆ. ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದ್ರು ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ದಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ, ಮೋದಿಯವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ. ಗಾಳಿಪಟ ಆರಿಸೋದೇ ಆಗ್ಬಿಟ್ರೆ ಯಾವಾಗ ಸ್ವಾಮಿ ಹೊಟ್ಟೆ ತುಂಬೋದು? ಕಾಂಗ್ರೆಸ್ನವರ ಕೈಯಲ್ಲಿ ಚೊಂಬು ಕೊಡಿಸುವುದೇ ನಮ್ಮ ಗ್ಯಾರಂಟಿ ಅಂತ ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಚೊಂಬು ಕೊಟ್ಟಿದ್ದಾರೆಂದು ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ. ದೇಶಕ್ಕೆ ನಾವು ಅಮೃತ ಕಳಸವನ್ನ ನೀಡಿದ್ದೇವೆ, ಮುಂದೆ ಕಾಂಗ್ರೆಸ್ಗೆ ಜನರು ಚೊಂಬು ಕೊಡುವುದೇ ಗ್ಯಾರಂಟಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದ್ರವ್ಯ ತುಂಬಿದಂತ ಕಲಶವನ್ನ, ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ದೀವಿ. ದೇಶಕ್ಕೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ಸಿಗರು ಎಂದ ಯತ್ನಾಳ್ಗೆ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದು ಚೊಂಬು. ₹1 ತೆರಿಗೆ ಪಡೆದು ನಮಗೆ 13 ಪೈಸೆ ಕೊಡುವುದು ಚೊಂಬು. ಬರ ಪರಿಹಾರದಲ್ಲಿ ಕೇಂದ್ರ ನಮಗೆ ಕೊಟ್ಟಿದ್ದು ಚೊಂಬು ಅಲ್ವಾ ಅಂತ ವೇಚಿಗಪುರದಲ್ಲಿ ಕಿಡಿಕಾರಿದ್ರು. ಬರ ಪರಿಹಾರಕ್ಕೆ ಚೆಂಬು ಯಾರು ಕೊಟ್ಟರು? ನಮಗೆ ಕೊಡು ಟ್ಯಾಕ್ಸ್ ಚೆಂಬು ಯಾರು ಕೊಟ್ಟರು? ಕರ್ನಾಟಕಕ್ಕೆ ಚೆಂಬು ಯಾರು ಕೊಟ್ಟರು? ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನೇಕ ಯೋಜನೆಗಳನ್ನ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಿದೆ ಅಂತ ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ಯಡಿಯೂರಪ್ಪ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜಾಹೀರಾತಿಗೆ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಜಾಹೀರಾತು ಮತ್ತು ನಾಯಕರ ಹೇಳಿಕೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕಾಂಗ್ರೆಸ್ನವರು ಏನಾದರೂ ಜಾಹೀರಾತು ನೀಡಲಿ, ಜನರ ಕೈಗೆ ಈಗಾಗಲೇ ಚೊಂಬು ನೀಡಿದ್ದಾರೆ, ರಾಜ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಗುಡುಗಿದ್ರು. ಲೋಕಸಭೆ ಚುನಾವಣೆ ಬಳಿಕ ರಾಹುಲ್ ಗಾಂಧಿಗೆ ಚೊಂಬು ಕೊಡ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಆನೇಕಲ್ನಲ್ಲಿ ಮಾತನಾಡಿದ ಅವರು, ಸೋತ ಮೇಲೆ ರಾಹುಲ್ ವಿದೇಶಕ್ಕೆ ಹೋಗೋದು ಗ್ಯಾರಂಟಿ, ಹಾಗಾಗಿ ರಾಹುಲ್ ಗಾಂಧಿಗೆ ಚೊಂಬು ಕೊಡ್ತೇವೆ ಅಂತ ಹೇಳಿದ್ರು. ಸೋತ ಮೇಲೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗೋದು ಗ್ಯಾರಂಟಿ. ಆ ಗ್ಯಾರಂಟಿಯನ್ನ ನಾವು ಈ ಚೊಂಬಿನ ಮುಖಾಂತರ ಕೊಡ್ತಾ ಇದ್ದೀರಿ. ಕಾಂಗ್ರೆಸ್ ಚೊಂಬು ಅಭಿಯಾನಕ್ಕೆ ರಾಜ್ಯ ಬಿಜೆಪಿ ತಿರುಗೇಟು ನೀಡಿದೆ. ಟ್ವಿಟರ್ನಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಭವಿಷ್ಯ ನುಡಿದು ವ್ಯಂಗ್ಯವಾಡಿದೆ. ರಾಜ್ಯದ 28 ಸ್ಥಾನಗಳಲ್ಲಿ ಬಿಜೆಪಿಗೆ 25 ಹಾಗೂ ಜೆಡಿಎಸ್ಗೆ 3 ಸ್ಥಾನ ಸಿಗಲಿದೆ. ರಾಜ್ಯದ ಜನರಿಂದ ಕಾಂಗ್ರೆಸ್ಗೆ ಚೊಂಬೆ ಗ್ಯಾರಂಟಿ ಎಂದು ಟ್ವೀಟ್ ಮಾಡಿ ಕಾಲೆಳೆದಿದೆ.